ಹೋಳ್ಗಿ. This also ಹೋಳ್ಗಿ. ಹೋಳ್ಗಿ. ವೆಲ್ಕಮ್ ಟು ಮಾಮ್ಸ್ ಕಿಚನ್. ವೆಲ್ಕಮ್ ಟು ಮಾಮ್ಸ್ ಕಿಚನ್ ಹೋಳ್ಗಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂತಂದು ನನ್ನ ಮಗಳು ಆಲ್ರೆಡಿ ನಿಮ್ಗೆ ಹೇಳಾಳ. ಸೊ ನಾವಿವತ್ತು ಹೋಳ್ಗೆ ಮಾಡೇವಿ. ಹೋಳ್ಗೆ ಈಸಿಯಾಗಿ ಯಾವ ಥರ ಮಾಡ್ಬೇಕಂತ ನಂಗೆ ನಮ್ಮ ಮಮ್ಮಿ ಕಲಿಸ್ಕೊಡತ್ತಾರ. ಆ್ಯಕ್ಚುಲಿ ನಂಗೆ ಹೋಳ್ಗೆ ಮಾಡೋಕ್ಕೆ ಬರೋದಿಲ್ಲ. ಸೊ ಮಮ್ಮಿ ನಂಗೆ ಹೋಳ್ಗೆ ಮಾಡೋದು ಹೇಳ್ಕೊಡ, ನಾನು ಕಲಿತೇನೆ ಅಂತ ಹೇಳಿದ್ಕೆ ಮಮ್ಮಿ ನಂಗೆ ಕಲಿಸ್ಕೊಡತ್ತಾರ. ಸೊ ಇದ್ರೊಳಗೆ ನಾವು ಒಂದು ಸಿಂಪಲ್ ಟಿಪ್ ಹೇಳ್ತೀನಿ ನಿಮ್ಗೆ. ಮೇ ಬಿ ನಿಮ್ಗೆ ಲೈಕ್ ಆಗ್ಬೋದು ಆ್ಯಂಡ್ ಯೂಸ್ಫುಲ್ ಐತೆ ಅಂತ ನಾನು ಅಂದ್ಕೊತೀನಿ. ಸೊ ಮೈದಾ ಹಿಟ್ಟು ಆ್ಯಂಡ್ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ನಾದ್ಕೊಂಡ್ರೆ ಹೋಳ್ಗೆ ಸಾಫ್ಟ್ ಆಗ್ತಾವಂತ. ಸೊ ನಮ್ಮ ಮಮ್ಮಿ ಯಾವಾಗಲೂ ಹಂಗೆ ಮಾಡ್ತಾರೆ. ಮುಂಚೆ ಸಣ್ಣವರಿದ್ದಾಗ ನಾವು ಮಮ್ಮಿ ಮಾಡಿಕೊಡ್ತಿದ್ರು, ತಿಂತಿದ್ವಿ. ಸೊ ಅವಾಗ ನಾವು ಯೋಚನೆ ಮಾಡ್ತಿರ್ಲಿಲ್ಲ ಇದು ಹೆಂಗೆ ಮಾಡಬೇಕು, ಏನು ಹೆಂಗೆ ಮಾಡಿದೆ ಅಂತ ಏನೂ ಕೇಳ್ತೀನಿ ಇರಲಿಲ್ಲ ನಾವು. ಈಗ ನಂಗೆ ಕಲಿಬೇಕಂತ ಇಂಟ್ರೆಸ್ಟ್ ಬಂದೈತಿ. ಸೊ ಹಾಗಾಗಿ ನಾನು ಹೋಳ್ಗೆ ಕಲಿಯತ್ತೀನಿ ಇವತ್ತು. ಸೊ ನಿಮಗೂ ಈ ಟಿಪ್ ಯೂಸ್ ಆಗ್ತೈತಿ ಅಂದ್ಕೊಂಡೇನಿ. ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಹೋಳ್ಗೆ ಸಾಫ್ಟ್ ಆಗ್ತಾವೆ, ರಫ್ ಆಗೋದಿಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾದ್ಕೊಂಡು 1 ಅವರ್ ನೆನೆಯಾಕೆ ಬಿಡ್ಬೇಕಂತ ಮಮ್ಮಿ ಹೇಳಿದ್ರು. ಸೊ ನೆನೆಯಾಕೆ ಇಟ್ಟಿದ್ವಿ. ಇಟ್ಟಾದಮೇಲೆ ಈ ಥರ ಹೋಳ್ಗೆ ಆದವು. ಸೊ ಬೇಳೆ ಕುದಿಸಿ ಅದಕ್ಕೆ 2 ಇಲ್ಲ 3 ಸೀಟಿ ಮಾಡ್ಕೋಬೇಕಂತ ಬೇಳೆ. ಅದು ನೀರೆಲ್ಲ ಬಸಿದು ಕಟ್ ತೆಗೆದು ಆಮೇಲೆ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿಕೊಂಡು ಹೂರಣ ಮಾಡೋದಂತೂ ಸೇಮ್ ಐತಿ, ಇದ್ರೊಳಗೆ ಏನೂ ಚೇಂಜಸ್ ಇಲ್ಲ. ಸೊ ಇದಾದಮೇಲೆ ತುಂಬಿ ಹೋಳ್ಗೆ ಲಟ್ಸಿದ್ರೆ ಮುಗೀತು, ಫಿನಿಶ್ ಇಷ್ಟೇ. ಆಮೇಲೆ ಈ ಟಿಪ್ಪು ನಿಮಗೆ ಯೂಸ್ಫುಲ್ ಆಗೈತೆ ಅಂತ ನಾನು ಅನ್ಕೊಂತೀನಿ. ಸೊ ನನಗಂತೂ ಹೋಳ್ಗೆ ಮಾಡೋಕೆ ಭಾಳ ಈಸಿ ಅನ್ನಿಸ್ತು ಈ ವೇ ಒಳಗೆ. ಸೊ ನಾನು ಹೋಳ್ಗೆ ಮಾಡೋದು ನೋಡಿ ನನ್ನ ಮಗಳು ಮಮ್ಮಿ ನಾನು ಹೋಳ್ಗೆ ಮಾಡ್ತೇನೆ ಅಂಥೇಳಿ ಆಕಿನೂ ಸಹ ಮಾಡಿದ್ಲು ಹೋಳ್ಗೆ. ಆಕೆ ಸಣ್ಣ ಹೋಳ್ಗೆ ಮಾಡಿದ್ಲು, ಅದನ್ನು ಬೇಯಿಸಿ ಕೊಟ್ವಿ, ಆಕಿನೂ ತಿಂದ್ಲು. ಸೊ ಹೋಳ್ಗೆ ಮಾತ್ರ ಭಾಳ ಟೇಸ್ಟ್ ಆಗಿದ್ವು. ನಾನು ನೆಕ್ಸ್ಟ್ ಟೈಮ್ ಒಬ್ಬಕ್ಕೆ ಮಾಡ್ಬೇಕನ್ನೋ ಕಾನ್ಫಿಡೆಂಟ್ ಬಂತು ನಂಗೆ. ಸೊ ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳಿದೆ. ಇಷ್ಟು ಈಸಿ ಐತೆ. ನಾನು ಮುಂಚೆ ಅನ್ಕೊಂಡ್ರೆ ಹೆದರ್ತಿದ್ದೆ, ನಾನು ಮಮ್ಮಿ ನಂಗೆ ಮಾಡೋಕ್ಕೆ ಬರೋಂಗಿಲ್ಲ, ಹರಿತಾವ ಹಂಗೆ ಹಿಂಗೆ ಅಂಥೇಳಿ ಹೆದರ್ತಿದ್ದೆ. ಬಟ್ ಇಲ್ಲ, ಮಮ್ಮಿ ಹೇಳಿದ ಥರ ಪ್ರೊಸೀಜರ್ ಒಳಗೆ ಮಾಡಿದ್ರೆ ಈಸಿ ಅನ್ನಿಸ್ತು ನಂಗೆ. ಸೊ ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡಿರಿ ಹೋಳ್ಗೆ ಈ ಥರ ಅದು ಮಮ್ಮಿ ಅರ್ಧ ಮಾಡಿದ್ರೆ ನಾನು ಅರ್ಧ ಮಾಡಿದ್ದೆ. ಒಂದು 2-3 ಹೋಳ್ಗೆ ಹರಿದು ನಾನು ಮಾಡಿದ್ದೆ. ಬಟ್ ಆಮೇಲೆ ಮಾಡ್ತಾ ಕರೆಕ್ಟಾಗಿ ಬಂದವು. ಸೊ ನಾ ಮಾಡೋದು ನೋಡಿ ನನ್ನ ಮಗಳು ಮಾಡಿದ್ಲು ಅಂತ ಹೇಳಿದ್ನಲ್ಲ, ನೋಡಿರಿ ಆಕಿ ಹೋಳ್ಗೆ ವಿಡಿಯೋ ಬರ್ತೈತೆ ನೋಡಿರಿ ಈಗ ನೆಕ್ಸ್ಟ್. ಸೊ ನೀವೆಲ್ಲರೂ ಯಾವ ಟೈಪ್ ಮಾಡ್ತೀರಿ? ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಥ್ಯಾಂಕ್ಸ್ ಅಂತ ಹೇಳಿ. ಆ್ಯಂಡ್ ನೋಡಿರಿ ನನ್ನ ಮಗಳು ಮಾಡಿದ ಹೋಳ್ಗೆ ಬಂತ. ಸೊ ಅದನ್ನು ಬೇಯಿಸ್ಕೊಟ್ವಿ, ತಿಂದ್ಲು. ಆಕಿ ಎಷ್ಟು ಇಂಟ್ರೆಸ್ಟ್ಲೇ ಬಂದ್ಲು ನಾನು ಮಾಡ್ತೇನೆ ಅಂತ. ನೋಡಿದ್ರೆ ನಾವು ಮುಂಚೆ ಎಲ್ಲ ಹಿಂಗೆ ಇರಲಿಲ್ಲಲ್ಲ, ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಈ ಟಿಪ್ ನಿಮ್ಗೆಲ್ಲರಿಗೂ ಲೈಕ್ ಆಗೈತೆ ಅಂತ ಅಂದ್ಕೊತೀನಿ. ಲೈಕ್ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಇದೇ ಥರ ಹೊಸ ವಿಡಿಯೋ ಜೊತೆ ಸಿಗ್ತೇನೆ. ಬಾಯ್.